ರೀತಿಯಲ್ಲಿ ಹೇಗೆ ಆ ಕೆರಗೋಡಿ ಗ್ರಾಮದ ಚಿತ್ರಣ ಬದಲಾಯಿತು ಅನ್ನೋದನ್ನ ದೃಶ್ಯಗಳು ವಿವರಿಸಿ ಹೇಳ್ತಾ ಇದೆ ನೋಡಿ. ಮಂಡ್ಯದಲ್ಲಿ ಹನುಮ ಧ್ವಜ ತೆರವುಗೊಳಿಸೋದ್ರಿಂದ ಇಡೀ ಗ್ರಾಮದ ಜನ ಸಿಡಿದಿದ್ದಾರೆ. ನಾಳೆ ಮನೆ ಮನೆಗೂ ಕೂಡ ಹನುಮ ಧ್ವಜವನ್ನ ಹಂಚುವ ಅಭಿಯಾನವನ್ನ ಮಾಡಲಿದ್ದಾರೆ. ತೆರವುಗೊಳಿಸಿದ ಒಂದು ಹನುಮ ಧ್ವಜ ನಾಳೆ ಇಡೀ ಗ್ರಾಮದಲ್ಲಿರುವ ಪ್ರತಿಯೊಂದು ಮನೆ ಮೇಲೂ ಕೂಡ ಹನುಮ ಧ್ವಜ ಹಾರಾಟ ಆಗಬೇಕು ಅನ್ನೋ ಪಣವನ್ನ ತೊಟ್ಟಿದ್ದಾರೆ ಅಲ್ಲಿನ ಸ್ಥಳೀಯ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಹಾಗೆ ಗ್ರಾಮಸ್ಥರು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಬೆಳಗ್ಗೆ ನೋಡಿದಾಗ ಈ ರೀತಿಯಾಗಿರ್ಲಿಲ್ಲ ಚಿತ್ರಣ. ಅದು ಧ್ವಜವನ್ನ ತೆರವುಗೊಳಿಸಿದ್ರು ಅನ್ನೋ ಕಾರಣಕ್ಕೆ ಆ ಗ್ರಾಮಸ್ಥರು ಸಿಡಿದೆದ್ದಿದ್ರು, ಆಕ್ರೋಶ ಭರಿತರಾಗಿದ್ರು. ಆದ್ರೆ ಈಗ ಒಂದು ಭಗವದ್ ಧ್ವಜದ ಬದಲಾಗಿ ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಗವದ್ ಧ್ವಜಗಳು ಕಾಣಲಿಕ್ಕೆ ಸಿಗ್ತಾ ಇದೆ. ಹಾಗೆ ಗ್ರಾಮಸ್ಥರೆಲ್ಲರೂ ಕೂಡ ಹನುಮ ಧ್ವಜವನ್ನ ತೆರವುಗೊಳಿಸದ ಆ ಜಾಗದಲ್ಲೇ ಜಮಾವಣೆಗೊಂಡಿದ್ದಾರೆ. ಧ್ವಜವನ್ನ ತೆರವುಗೊಳಿಸಿದ್ರ ವಿರುದ್ಧವಾಗಿ ಧಿಕ್ಕಾರಗಳನ್ನ ಕೂಗ್ತಾ ತಮ್ಮ ರೀತಿಯಲ್ಲಿ ಪ್ರತಿಭಟನೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕೆಲವರು ಭಗವದ್ ಧ್ವಜವನ್ನ ಕೈಯಲ್ಲಿ ಹಿಡಿದು ಅದನ್ನ ಹಾರಾಡಿಸುವ ಮೂಲಕ, ಕೆಲವರು ರಾಮನ ಹನುಮನ ಪರವಾಗಿ ಜಯಘೋಷಗಳನ್ನ ಕೂಗುವ ಮೂಲಕ, ಇನ್ ಕೆಲವರು ರಾಮನ ಫ್ಲೆಕ್ಸ್ ಅನ್ನ ಭಗವದ್ ಧ್ವಜವನ್ನ ಆ ಧ್ವಜಸ್ತಂಭಕ್ಕೆ ಮತ್ತೊಮ್ಮೆ ಕಟ್ಟುವ ಪ್ರಯತ್ನವನ್ನ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನಾಳೆಯಿಂದ ಮನೆ ಮನೆಗೂ ಹನುಮ ಧ್ವಜ ಅಭಿಯಾನವನ್ನ ಪ್ರಾರಂಭ ಮಾಡುವ ಸಂಕಲ್ಪವನ್ನ ತೊಟ್ಟಿದ್ದಾರೆ ಅಲ್ಲಿನ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು. ಪ್ರತಿ ಮನೆ ಮೇಲೂ ಕೂಡ ಹನುಮ ಧ್ವಜವನ್ನ ಹಾರಿಸೋಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಹನುಮ ಧ್ವಜ ಕೆಳಗಿಳಿಸಿದ್ದಕ್ಕೆ ಕೆರಗೋಡು ಗ್ರಾಮಸ್ಥರು ಈ ರೀತಿಯಾದ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಕಂಬ ಹತ್ತಿ ಫ್ಲೆಕ್ಸ್ ಕಟ್ಟಿದ್ದಾರೆ ಗ್ರಾಮದ ಮಹಿಳೆಯರು. ಗಣಿಗ ರವಿ ಅವರು ಹೇಳ್ತಾ ಇದ್ರು, ಅಲ್ಲಿರೋರು ಯಾರು ಕೂಡ ಪ್ರತಿಭಟನೆ ಮಾಡ್ತಿರೋರು ಗ್ರಾಮಸ್ಥರೇ ಅಲ್ಲ, ಆಚೆಯಿಂದ ಜನ ಕರ್ಕೊಂಡ್ಬಂದು ಇಲ್ಲಿ ಪ್ರತಿಭಟನೆ ಆಗೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು ಅಂತ ಹೇಳಿ. ಆದ್ರೆ ಅದೇ ಗ್ರಾಮದ ಮಹಿಳೆಯರು, ನಮ್ಮ ಪ್ರತಿನಿಧಿ ಆನಂದ್ ಕೂಡ ಅದನ್ನ ವಿವರಿಸ್ತಾ ಇದ್ರು, ಅದೇ ಗ್ರಾಮದ ಮಹಿಳೆಯರು ಧ್ವಜಸ್ತಂಭವನ್ನ ಹತ್ತಿ ಅದಕ್ಕೆ ಧ್ವಜವನ್ನ ಕಟ್ಟೋ ಪ್ರಯತ್ನವನ್ನ ಮಾಡಿದ್ದಾರೆ. ಇದೇ ಜಾಗದಲ್ಲಿ ದೃಶ್ಯದಲ್ಲಿ ನೀವೇನ್ ಗಮನಿಸ್ತಾ ಇದ್ರಿ, ಇದೇ ಜಾಗದಲ್ಲಿ ಹಾರಾಡ್ತಾ ಇದ್ದ ಹನುಮ ಧ್ವಜವನ್ನ ತೆರವುಗೊಳಿಸಿದ್ರು ಪೊಲೀಸರನ್ನ ಬಳಸಿಕೊಂಡು. ಆ ಕ್ರಮದ ವಿರುದ್ಧ ಇದೀಗ ಇಡೀ ಕೆರಗೋಡಿ ಗ್ರಾಮದ ಜನರು ರಸ್ತೆಗಿಳಿದಿದ್ದಾರೆ, ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ.